ಕೊನೆಗೊಂಡಿದೆ. ಇದೀಗ ನಮ್ಮ ವೇದಿಕೆಯಲ್ಲಿ ನಡೆಯುತ್ತಿರುವುದು ಸಭಾ ಕಾರ್ಯಕ್ರಮ. ಕಳೆದ ಒಂದು ತಿಂಗಳ ಹಿಂದೆ ಇಂತಹ ಒಂದು ಕಾರ್ಯಕ್ರಮ ನಾವು ಮಾಡ್ತೇವೆ ಎಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಭಾಗದಲ್ಲಿ ವಫಾ ಎಂಟರ್ಪ್ರೈಸಸ್ ಇಂತಹ ಒಂದು ಕಾರ್ಯಕ್ರಮ ನಡೆಸ್ತೇವೆ ಎಂಬಂತಹ ಇಂತಹ ಒಂದು ಶೋರೂಮ್ ಈ ಜಿಲ್ಲೆ ನಡೆಸ್ತೇವೆ ಎಂಬಂತಹ ಒಂದು ವಿಚಾರಧಾರೆಯನ್ನು ನಾವು ಮನದಟ್ಟು ಮಾಡಿಕೊಂಡಾಗ ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಹಳಷ್ಟು ಅತಿಥಿಗಳು ನಾವು ಕರೆದಾಗ ಎಲ್ಲ ಅತಿಥಿಗಳು ಕೂಡ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬಂತಹ ಭರವಸೆಯನ್ನು ಕೊಟ್ಟುಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ನಾವು ಸ್ವಾಗತಿಸುವ ಕರ್ತವ್ಯ. ಅದಕ್ಕಿಂತ ಮುಂಚಿತವಾಗಿ ವಫಾ ಎಂಟರ್ಪ್ರೈಸಸ್ ಅಂದರೆ ಏನು, ವಫಾ ಎಂಟರ್ಪ್ರೈಸಸ್ ಈ ನಾಡಿಗೆ ಯಾವ ಕೆಲಸ ಕಾರ್ಯ ಮಾಡಿದೆ, ಕಳೆದ 7 ವರ್ಷಗಳಿಂದ ವಫಾ ಎಂಟರ್ಪ್ರೈಸಸ್ ಮಾಡಿದಂತಹ ಸೇವೆಗಳು ಏನು ಎಲ್ಲವೂ ನಿಮಗೆ ನಾವು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ನಿಮ್ಗೆ ಗೊತ್ತೇ ಇದೆ. ವಫಾ ಎಂಟರ್ಪ್ರೈಸಸ್ ಮಾಡಿದಂತಹ ಕೆಲಸ ಕಾರ್ಯಗಳು ಅದೆಲ್ಲದಕ್ಕೂ ಕೂಡ ಆತ್ಮೀಯವಾದ ನಾವು ಅಭಿನಂದನಾರ್ಹ ಸಲ್ಲಿಸುತ್ತಾ ಸಹೃದಯರೇ, ಕಳೆದ 7 ವರ್ಷಗಳಿಂದ ಮುಂಚೆ 300 ಗ್ರಾಹಕರಿಂದ ಆರಂಭಗೊಂಡಂತಹ ಸಂಸ್ಥೆ ಇದೀಗ 7 ವರ್ಷದ ನಂತರ 25,000 30,000 ಗ್ರಾಹಕರ ಆಶೀರ್ವಾದದಿಂದ ಅವರ ಸಹಕಾರದಿಂದ ಅದನ್ನು ಯಶಸ್ವಿಯಾಗಿ ಮುನ್ನಡೆತಾ ಇದೆ. ವಫಾ ಎಂಟರ್ಪ್ರೈಸಸ್ ಅಂಡ್ ಫರ್ನಿಚರ್ಸ್ ಪ್ರಥಮ ಮಳಿಗೆಯನ್ನು ಬಜ್ಪೆಯಲ್ಲಿ ಆರಂಭಿಸಿದರೆ ದ್ವಿತೀಯ ಅತಿ ದೊಡ್ಡ ಶೋರೂಮ್ ಅನ್ನು ಕೇರಳದ ತುಮಿನಾಡಿನಲ್ಲಿ ಆರಂಭಿಸಿತು. ಇದೀಗ 3ನೇ ಮಳಿಗೆಯನ್ನು ನಮ್ಮ ಕೇರಳದ ನಮ್ಮ ಉಡುಪಿ ಜಿಲ್ಲೆಯ ಉಚ್ಚಿಲದ ಈ ಭಾಗದಲ್ಲಿ ಯಶಸ್ವಿಯಾಗಿ ಲೋಕಾರ್ಪಣೆಗೊಂಡಿತು. ಇನ್ನು ಮುಂಬರುವ ವಫಾ ಎಂಟರ್ಪ್ರೈಸಸ್ ಅಂಡ್ ಫರ್ನಿಚರ್ಸ್ ಇದರ ಮುಂಬರುವ ಆ ವಿಚಾರಧಾರೆಯನ್ನು ಆ ವಿಷನ್ 30 ನಿಮಗೆ ಹೇಳ್ಬೇಕಾದ್ರೆ ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ಬಹಳಷ್ಟು ವಿಷನ್ಗಳನ್ನು ಇಟ್ಟುಕೊಂಡು ಬಹಳಷ್ಟು ತನ್ನದೇ ಆದಂತಹ ಶೈಲಿಯಲ್ಲಿ ಇಟ್ಟುಕೊಂಡು ಮೂಡಬಿದಿರೆ ಭಾಗದಲ್ಲಿ ಆಗಿರ್ಬೋದು, ಇಲ್ಲ ಉಡುಪಿ ಭಾಗದಲ್ಲಿ ಆಗಿರ್ಬೋದು, ಇಲ್ಲ ಈ ನಾಡಿನ ಹಲವಾರು ಈ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವಫಾ ಎಂಟರ್ಪ್ರೈಸಸ್ ತನ್ನದೇ ಆದಂತಹ ಒಂದು ಫರ್ನಿಚರ್ಸ್ ಮಳಿಗೆ ಅತ್ಯಂತ ಯಶಸ್ವಿಯಾಗಿ ಆರಂಭಿಸಲಿದೆ ಎಂಬಂತ ಸಂತೋಷ ಸುದ್ದಿಯನ್ನು ಹೇಳುತ್ತಾ ಇನ್ನು ಕೆಲವು ಕ್ಷಣಗಳಲ್ಲಿ ಕೆಲವು ತಿಂಗಳುಗಳಲ್ಲಿ ವಫಾ ಫರ್ನಿಚರ್ ಇದ್ದದ್ದು ವಫಾ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಎಂಬಂತ ಒಂದು ಬಹುದೊಡ್ಡ ಶೋರೂಮ್ ಕೇರಳ ತುಮಿನಾಡಿನಲ್ಲಿ ಮಗದೊಮ್ಮೆ ಆರಂಭವಾಗಲಿಕ್ಕಿದೆ. ವಫಾ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಎಂಬಂತ ಶೋರೂಮ್ ಕೇರಳದಲ್ಲಿ ಆರಂಭವಾಗುವಾಗ ಅದಕ್ಕಿಂತ ವಿಚಾರ ಹೇಳಬೇಕಾದ್ರೆ ಖಂಡಿತವಾಗಿ ವಫಾ ಎಂಟರ್ಪ್ರೈಸಸ್ ಬಗ್ಗೆ ಎಲ್ಲರಿಗೂ ಅರಿತಿರುವುದು ವಫಾ ಸಂಸ್ಥೆ ಈ ನಾಡಿಗೊಟ್ಟಂತ ಈ ಸಮಾಜಗೊಟ್ಟಂತ ಈ ಸಮಾಜದಲ್ಲಿ ವಫಾ ಎಂಟರ್ಪ್ರೈಸಸ್ ಮಾಡಿದಂತಹ ಸೇವೆಗಳಾಗಿದೆ. ಕಳೆದ 5ನೇ ವಾರ್ಷಿಕೋತ್ಸವದಲ್ಲಿ ಗೊತ್ತೇ ಇದೆ, ಎಲ್ಲ ನೋಡಿದ್ದಾರೆ. ಉಚ್ಚಿಲ ಭಾಗದಲ್ಲೂ ಕೂಡ ಒಂದು ಗೂಡಂಗಡಿ ಇದೆ, 5 ಅಂಗವಿಕಲರಿಗೆ ಗೂಡಂಗಡಿ. ಅದೇ ರೀತಿ ಅದೆಷ್ಟೋ ವಿದ್ಯಾರ್ಥಿ ವೇತನ, ಅದೆಷ್ಟೋ ಬಡ ಹೆಣ್ಣು ಮಕ್ಕಳ ಮದುವೆ ಸಹಾಯ. ಅದೇ ರೀತಿ ಪ್ರತಿ ತಿಂಗಳು ಕೂಡ 50,000 ರೂಪಾಯಿ ಬಡ ಹೆಣ್ಣು ಮಕ್ಕಳ ಮದುವೆಗೆ, ಯತೀಮ್ ಹೆಣ್ಣು ಮಕ್ಕಳ ತಪ್ಪಲ ಹೆಣ್ಣು ಮಕ್ಕಳ ಮದುವೆಗಾಗಿ, ಅವರ ಹೆಲ್ತ್ಗಾಗಿ, ಅವರ ಮೆಡಿಕಲ್ಗಾಗಿ ನಾವು ಮೀಸಲಿಡ್ತಾ ಇದ್ದೇವೆ. ಹೀಗೆ ಸಮಾಜದಲ್ಲಿ ತನ್ನದೇ ಆದಂತಹ ಛಾಪ್ ಮೂಡಿಸಿಕೊಂಡಂತಹ ಈ ಸಂಸ್ಥೆಯ ಮುಖ್ಯ ಪಾಲಕರು, ಪೋಷಕರು, ಮುಖ್ಯಸ್ಥರಾದಂತಹ ಅಬ್ದುಲ್ ವಹಾಬ್ ಕುಲಾಯ್ ಅವರ ಬಗ್ಗೆ ಹೇಳಲೇಬೇಕು. ಖಂಡಿತವಾಗಿ ಇಂತಹ ಒಂದು ಗಿಡವಾಗಿ ಇಟ್ಟಂತಹ ಸಂಸ್ಥೆಯನ್ನು ಇಂದು ಹೆಮ್ಮರವಾಗಿ ಬೆಳೆಯಲು ಕಾರಣಕರ್ತರು ಅದು ನಮ್ಮ ಈ ಸಂಸ್ಥೆಯ ಹೆಮ್ಮೆಯ ಸ್ಥಾಪಕರು ಅಬ್ದುಲ್ ವಹಾಬ್ ಕುಲಾಯ್. ಖಂಡಿತವಾಗಿ ಚಿಕ್ಕದಿಂದಲೇ ಬಹಳಷ್ಟು ಕಷ್ಟದಿಂದ ಬಹಳಷ್ಟು ಎಲ್ಲ ವಿಚಾರವನ್ನು ಸಹಿಸಿಕೊಂಡು ನಮಗೂ ಕೂಡ ಈ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಬೇಕೆಂಬಂತಹ ಒಂದು ವಿಚಾರಧಾರೆಯಲ್ಲಿ ನನಗೆ ಪಟ್ಟಂತಹ ಕಷ್ಟ ಇನ್ನಾರು ಕೂಡ ಬರಬಾರದು ಎಂಬಂತ ಏಕಮಾತ್ರ ಉದ್ದೇಶದಲ್ಲಿ ಅವರು ಮಾಡಿರುವಂತಹ ಸೇವೆ ನಿಜಕ್ಕೂ ಕೂಡ ಅರ್ಥಪೂರ್ಣ. ಖಂಡಿತವಾಗಿ ಮೊನ್ನೆ ರೋಟರಿ ಕ್ಲಬ್ಬಿನಲ್ಲಿ, ಪಡುಬಿದ್ರೆಯ ರೋಟರಿ ಕ್ಲಬ್ಬಿನಲ್ಲಿ ಒಂದು ಸನ್ಮಾನ ನಡೆಯಿತು. ಆಗ ಅಬ್ದುಲ್ ವಹಾಬ್ ಕುಲಾಯ್ ಆ ಕಾರ್ಯಕ್ರಮಕ್ಕೆ ಹೋಗಿ ಮಾತನ್ನು ಹೇಳ್ತಾರೆ.